ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ನಂದು ಮಿನಿ ವ್ಲಾಗ್ ಬಂದುಬಿಟ್ಟು ನಿನ್ನೆ ರಾತ್ರಿದು ಊಟ ಅಥವಾ ನೈಟ್ ಡಿನ್ನರ್ಗೆ ಏನು ಮಾಡ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು. ನೈಟು ಯೂಶ್ವಲಿ ರೈಸ್ ನಾನು ಅಷ್ಟು ಪ್ರಿಫರ್ ಮಾಡೋದಿಲ್ಲ, ಹಾಗಾಗಿ ರಾಗಿ ಮುದ್ದೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು, ಯಾಕಂದರೆ ಸ್ವಲ್ಪ ಸೊಪ್ಪಿನ ಸಾಂಬಾರಿತ್ತು, ಅದಕ್ಕೇ ರಾಗಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ನಾನು ಇದೇ ಥರ ಮಾಡೋದು ಮುದ್ದೆ. ಫಸ್ಟ್ ಒಂದು ಸ್ವಲ್ಪ ನೀರನ್ನ ಬಾಯ್ಲ್ ಮಾಡ್ಕೊತೀನಿ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನನಗೆ ರಾಗಿ ಮುದ್ದೆ ಮಾಡೋಕ್ಕೆ ಬರಲ್ಲ. ಟ್ರೈ ಮಾಡ್ತೀನಿ, ಒಂದೊಂದು ಸಲ ತುಂಬ ಚೆನ್ನಾಗಿ ಬರುತ್ತೆ, ಒಂದೊಂದು ಸಲ ಚೆನ್ನಾಗೇ ಬರೋದಿಲ್ಲ. ನಿಮ್ಮಲ್ಲಿ ಯಾರಾದರೂ ತುಂಬ ಚೆನ್ನಾಗಿ ಮುದ್ದೆ ಮಾಡೋಕ್ಕೆ ಬರುತ್ತೆ ಅನ್ನೋದಾದರೆ ನನಗೊಂದು ಕಮೆಂಟ್ ಮಾಡಿ, ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಕಲ್ತ್ಕೊತೀನಿ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಈರುಳ್ಳಿನೂ ಕೂಡ ಹಚ್ಕೋತಾ ಇದ್ದೀನಿ, ಯಾಕಂದರೆ ಬರೀ ಮುದ್ದೆ ಮತ್ತು ಸಾಂಬಾರು ಜೊತೆಗೆ ಸೈಡ್ಸ್ಗೆ ಏನಾದರೂ ಬೇಕಲ್ವಾ. ಹಾಗಾಗಿ ಈರುಳ್ಳಿನ ಚಾಪ್ ಮಾಡಿಕೊಂಡೆ, ಮೊಟ್ಟೆ ಹಾಕ್ಬಿಟ್ಟು ಆಮ್ಲೆಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಎಲ್ಲರಿಗೂ ಗೊತ್ತಲ್ವ ಆಮ್ಲೆಟ್ ಮಾಡೋದು ಹೇಗೆ ಅಂತ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಈರುಳ್ಳಿ ಹಚ್ಕೊಂಡು ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್, ಆ್ಯಕ್ಚುಲಿ ಪೆಪ್ಪರ್ ಪೌಡರ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಪೆಪ್ಪರ್ ಪೌಡರು, ಆಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು, ಆಮೇಲೆ ಸ್ವಲ್ಪ ಸಾಲ್ಟು, ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು 1-2 ಮೊಟ್ಟೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಈ ಥರ ಮಾಡಿಬಿಟ್ಟು ಆಮೇಲೆ ಹಾಕ್ಕೊಳ್ಳೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಮುದ್ದೆ ನಾನು ಇದೇ ಥರ ಮಾಡೋದು. ಸೊ ಹಂಗಾಗಿ ಆ್ಯಕ್ಚುಲಿ ನೋಡಿದ್ರೆ ಇದೇ ನಂದು ಎಡ್ವಟ್ಟು ಏನಂತ ಅಂದರೆ, ರಾಗಿ ಫ್ಲೋರ್ನ ಅಥವಾ ರಾಗಿ ಹಸಿಟ್ಟನ್ನು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಸೊ ಒಂದೊಂದ್ಸಲ ಕರೆಕ್ಟಾಗಿ ಹಾಕಿರ್ತೀನಿ ಕ್ವಾಂಟಿಟಿ, ಬಟ್ ಒಂದೊಂದ್ಸಲ ಮಿಸ್ ಆಗಿಬಿಡುತ್ತೆ. ಸೊ ಹಾಗೂ ಹೇಗೋ ಹಾಕಿ ಮಾಡಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮ್ಯಾನೇಜ್ ಮಾಡಿ ಈ ಕನ್ಸಿಸ್ಟೆನ್ಸಿಗೆ ತೊಗೊಂಬಂದಿದ್ದೀನಿ. ಆಮೇಲೆ ಆಮ್ಲೆಟ್ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೆ ಹಂಚಿಟ್ಟಿದ್ದೀನಿ. ಸೊ ಇಲ್ಲಿ ಈ ಥರ ಬಂದಿದೆ ಮುದ್ದೆ, ಒಂದು ಲೆವೆಲ್ಗೆ ಓಕೆ. ಸೊ ಹಾಗಾಗಿ ಮುದ್ದೆ ಕಟ್ತಾ ಇದ್ದೀನಿ. ನೀಟಾಗಿ ನೀರು ಹಾಕ್ಕೊಂಡು ರೌಂಡಗೆ ಕಟ್ಟೋದೆಲ್ಲ ಓಕೆ, ಬಟ್ ರಾಗಿ ಹಿಟ್ಟು ಮಾಡ್ಕೊಳ್ಳೋದೇ ಒಂದೊಂದು ಸಲ ಬರೋದಿಲ್ಲ. ಸೊ ಫೈನಲಿ ಮುದ್ದೆ ರೆಡಿ. ಸೊ ಹಾಗಾಗಿ ಇವಾಗ ಆಮ್ಲೆಟ್ ಮಾಡ್ಕೊಳ್ಳೋಣ. ಆಮ್ಲೆಟ್ ಮಾಡ್ತಾ ಇದ್ದೀನಿ. ಇದ್ರ ಮಧ್ಯದಲ್ಲಿ ಒಂದೇ ಒಂದು ಮೋಟಿವೇಶನ್ ಹೇಳೋಣ ಅಂತಂದರೆ, ಜೀವನದಲ್ಲಿ ಕಷ್ಟ ಸುಖ ಎರಡೂ ಇರುತ್ತೆ. ಸಮ್ಟೈಮ್ಸ್ ಸಡನ್ನಾಗಿ ಕಷ್ಟಗಳು ಬರ್ತಾ ಇರುತ್ತೆ. ಅದು ಒಂದೊಂದು ಸಲ ನಮ್ಮನ್ನು ವೀಕ್ ಮಾಡುತ್ತೆ, ಸ್ಟ್ರೆಸ್ ಆಗುತ್ತೆ, ಬಟ್ ಯು ಹ್ಯಾವ್ ಟು ಮ್ಯಾನೇಜ್ ಅಲ್ವಾ. ಸೊ ಹಾಗಾಗಿ ಮ್ಯಾನೇಜ್ ಮಾಡಿ, ಸಿಚುವೇಶನ್ ಅವತ್ತಿಗೆ ಮಾತ್ರ, ಆಮೇಲೆ ಸರಿ ಹೋಗುತ್ತೆ. ಸೊ ಫೈನಲಿ ಊಟ ರೆಡಿ, ರಾಗಿ ಮುದ್ದೆ, ಆಮ್ಲೆಟ್ ಮತ್ತು ಸಾಂಬಾರು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.